ವೀಕ್ಷಕರ ಡಾಕ್ಟರ್ ಡ್ರೀಮ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಬಹುತೇಕ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು, ಅದರಲ್ಲೂ ಕೂಡ ಡಾಕ್ಟರ್ ಓದಿಸಬೇಕು ಅನ್ನುವಂತಹ ಕನಸಂತೂ ಇರುತ್ತೆ. ಆ ಕನಸಿಗೆ ನೀರಿರುತ್ತಾ ಪೋಷಿಸ್ತಾ 14 ವರ್ಷಗಳಿಂದ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳನ್ನ ಡಾಕ್ಟರ್ ಆಗುವತ್ತ ಆ ಡ್ರೀಮ್ ಅನ್ನ ಸಫಲಗೊಳಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಸೊ ಡಾಕ್ಟರ್ ಡ್ರೀಮ್ಸ್ ಮೂಲಕ ವಿದೇಶದಲ್ಲಿ ಓದೋದಕ್ಕೆ ಅವಕಾಶಗಳು ಯಾವ ರೀತಿ ಇದೆ, ಹಾಗೆ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ನೀಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು, ಬಟ್ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ನಾವೇನ್ ಮಾಡಬೇಕು, ಬಜೆಟ್ ಫ್ರೆಂಡ್ಲಿ ಆಗಿ ವಿದೇಶದಲ್ಲಿ ಓದೋದಕ್ಕೆ ಅವಕಾಶ ಇದೆಯಾ, ವಿದೇಶದಲ್ಲಿ ಯಾವ್ಯಾವ ದೇಶದಲ್ಲಿ ನಮಗೆ ಅವಕಾಶ ಇದೆ, ಜೊತೆಗೆ ಇಲ್ಲಿಗೆ ಬಂದ ಮೇಲೆ ಅಂದ್ರೆ ಅಲ್ಲಿ ಡಿಗ್ರಿಯನ್ನು ತೆಗೆದುಕೊಂಡು ಇಲ್ಲಿಗೆ ಬಂದ ಮೇಲೆ ವಾಪಸ್ ನಾವು ಎಂಟ್ರೆನ್ಸ್ ಎಕ್ಸಾಮನ್ನು ಬರಿಬೇಕಾಗತ್ತಾ, ಅದನ್ನು ಟ್ರ್ಯಾಕ್ ಮಾಡುವಲ್ಲಿ ಯಾವ ರೀತಿ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಯಶಸ್ವಿ ಆಗ್ತಾ ಇದೆ ಅನ್ನೋದನ್ನ ಕೂಡ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಡ್ರೀಮ್ಸ್ನ ಡೈರೆಕ್ಟರ್ ಆಗಿರುವಂತಹ ಮುಬಾರಕ್ ಇದ್ದಾರೆ. ಸೊ ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮುಬಾರಕ್ ಅವರೇ, ವೆಲ್ಕಮ್ ಟು ದ ಶೋ. ಅದೇ ರೀತಿ ವೀಕ್ಷಕರೇ, 6 ವರ್ಷಗಳಿಂದ ಸತತವಾಗಿ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಇಲ್ಲಿಗೆ ಬಂದು ಇಲ್ಲಿನ ಎಕ್ಸಾಮ್ ಅನ್ನ ಕೂಡ ಸಕ್ಸಸ್ಫುಲ್ ಆಗಿ ಕ್ಲಿಯರ್ ಮಾಡಿರುವಂತಹ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವರ ಸಕ್ಸಸ್ ಜರ್ನಿ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ವಿದೇಶದಲ್ಲಿ ಇತ್ತು, ಯಾವ ಕಂಟ್ರಿಯನ್ನ ಅವ್ರು ಚೂಸ್ ಮಾಡಿದ್ರು, ಅಲ್ಲಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ. ಮೊದಲಾಗಿ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶಿವ ಇದ್ದಾರೆ. ಶಿವ, ಹಾಯ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಅದ್ರ ಜೊತೆಗೆ ಗಗನ ಕೂಡ ಇದ್ದಾರೆ. ಸೊ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತೀನಿ. ಹಾಯ್ ಗಗನ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಮುಬಾರಕ್ ಅವರೇ, ನಿಮ್ಮಿಂದಲೇ ಸ್ಟಾರ್ಟ್ ಮಾಡ್ತೀನಿ ನಾನು. ಮುಬಾರಕ್ ಅವರು, ಈಗ ನೀಟ್ ಎಕ್ಸಾಮ್ನ ಗೊಂದಲ ದೇಶದಾದ್ಯಂತ ಮನೆ ಮಾಡಿದೆ. 25 ಲಕ್ಷ ಜನ ಸ್ಟೂಡೆಂಟ್ಸು ಎಕ್ಸಾಮ್ ಬರ್ತಿದ್ದಾರೆ, ಇರೋದು 1 ಲಕ್ಷ ಸೀಟು. ಕೆಲವರು ಕಡಿಮೆ ಅಂಕ ಬಂತು, ಮುಂದೇನೋ ಗೊತ್ತಿಲ್ಲ, ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ. ಇದನ್ನು ಹೇಗೆ ಅಡ್ರೆಸ್ ಮಾಡ್ತೀರಾ, ಕನ್ಫ್ಯೂಷನ್ ಹೇಗೆ ಕ್ಲಿಯರ್ ಮಾಡ್ತೀರಾ ಅಂತ? ಮ್ಯಾಮ್, ಇವಾಗ ಇದು ಪ್ರತಿ ವರ್ಷ ಇದು ಕನ್ಫ್ಯೂಷನ್ಸ್ ಆಗ್ತಾನೆ. ಯಾಕಂದರೆ ಒಂದು ಮಿನಿಮಮ್ ಮಾರ್ಕ್ಸ್ ತಗೊಂಡ್ರು ಕೂಡ ಏನಂದರೆ ಇಂಡಿಯಾದಲ್ಲಿ ನಮಗೆ ಸೀಟ್ ಸಿಗುತ್ತಾ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ನಡೀತಾ ಇರುತ್ತೆ. ಬಟ್ MBBS ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಪೆಷಲಿ ಇಂಡಿಯಾದಲ್ಲಿ ಅಷ್ಟು ಅಂಕಗಳು ತಗೊಂಡಿರಬೇಕು. ಕ್ಯಾಟಗರಿ ವೈಸು OBC SC ST ಕ್ಯಾಟಗರಿಗೆ ಮಿನಿಮಮ್ ಪ್ರತಿ ವರ್ಷ ಇದು ಡಿಮ್ಯಾಂಡ್ ಬಂದು ಇನ್ಕ್ರೀಸ್ ಆಗ್ತಾನೆ ಇದೆ. ಕ್ಯಾಟಗರಿ ವೈಸ್ ಅಂತ ಫಿಲ್ಟರ್ ಮಾಡೋಕೆ ಆಗ್ತಾ ಇಲ್ಲ. ಇವಾಗ OBC SC ST ಕ್ಯಾಟಗರಿ ಮಿನಿಮಮ್ 500 ಆ್ಯಂಡ್ ಅಬೌವ್ ತಗೊಂಡ್ರೆ ಅದು ಸೆಕೆಂಡ್ ಅಟೆಂಪ್ಟಾ ಥರ್ಡ್ ಅಟೆಂಪ್ಟ್ ಚಾನ್ಸ್ ಇದೆಯಾ ಇಲ್ಲ ಅಂದ್ಬಿಟ್ಟು ಒಂದು ಕಡೆ ಕನ್ಫ್ಯೂಷನ್ಸ್ ನಡೀತಾ ಇದೆ. ಅದೇ ಜನರಲ್ ಕ್ಯಾಟಗರಿ ಆಗಿದ್ರೆ ಅಬೌವ್ 600 ತಗೋಬೇಕು ಅವ್ರು ಇಂಡಿಯಾದಲ್ಲಿ ಸೀಟ್ ತಗೋಬೇಕಂದ್ರೆ. ಈ ವರ್ಷ ಬಂದಿರುವಂಥ ಕಟ್ ಆಫೇ ಡಿಫ್ರೆಂಟ್ ಆಗಿದೆ. ಸುಮಾರು ಇವಾಗ ಕನ್ಫ್ಯೂಷನ್ಸ್ ನಡೀತಾ ಇದೆ, ಸುಮಾರು ಸ್ಕ್ಯಾಮ್ಗಳಾಗಿದೆ, ನೀಟು ಕರೆಕ್ಟಾಗಿ ಪ್ರೊಸೀಜರ್ಗಳ ಪ್ರಕಾರ ಆಗಿಲ್ಲ. ಸುಮಾರು ಸ್ಟೂಡೆಂಟು 3 ವರ್ಷ ಈ ನೀಟ್ ಎಕ್ಸಾಮನ್ನು ಅಪಿಯರ್ ಮಾಡಿ ಈ ವರ್ಷ ಆಗಿಲ್ಲ, ಮುಂದಿನ ವರ್ಷ ಅಂದ್ಬಿಟ್ಟು 3 ವರ್ಷ ಸ್ಟೂಡೆಂಟು ಈ ನೀಟ್ ಎಕ್ಸಾಮ್ಗೆ ಫೈನಲ್ ಆಗಿ ಈ ವರ್ಷ ಕೊಟ್ಟಿದ್ದಾರೆ. ರಿಪೀಟರ್ಸ್ ಬ್ಯಾಚ್ ತುಂಬ ಜಾಸ್ತಿ ಇದ್ದಾರೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ನೀಟ್ ರಿಪೀಟ್ ಮಾಡಿರೋ ಸಂಖ್ಯೆ ಜಾಸ್ತಿ ಇದೆ. ಆದರೂ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ನಮ್ಮ ಕರ್ನಾಟಕದಿಂದ 14 ವರ್ಷದಿಂದ ಈ ಒಂದು ಪ್ರಾಸೆಸ್ಸು, ಈ ಒಂದು ಕಾನ್ಸೆಪ್ಟು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ಬರ್ತಿರೋದು ಕಂಪ್ನಿ ಅಂದರೆ ಅದು ಡಾಕ್ಟರ್ ಡ್ರೀಮ್ಸು. ಇವತ್ತು ನಮ್ಮ ಜೊತೆ ಲೈವ್ ಆಗಿ ಇಬ್ಬರು ಸ್ಟೂಡೆಂಟ್ ಕೂಡ ಜಾಯ್ನ್ ಆಗಿದ್ದಾರೆ. 6 ವರ್ಷ ಮುಂಚೆ ನಮ್ಮಿಂದ ಹೋಗಿ ಸುಮಾರು ಕನ್ಫ್ಯೂಷನ್, ನೀವು ಹೇಳ್ದಂಗೆ ಗೊಂದಲಗಳು ಇದ್ದೇ ಇರುತ್ತೆ. ಯಾವ ಥರ ಇರುತ್ತೆ ಅಬ್ರಾಡಲ್ಲಿ ಎಜುಕೇಷನ್, ಓದಿದ್ರೆ ವ್ಯಾಲ್ಯೂ ಇರುತ್ತಾ ಇಲ್ಲ, ಸೇಫ್ಟಿ ಇರುತ್ತಾ ಇಲ್ಲ, ಊಟ ಇರುತ್ತಾ ಇಲ್ಲ, ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ. ಅದು ಇವತ್ತು ಇಂಜಿನಿಯರಿಂಗ್ ಓದುವಂಥ ಒಂದು ಒಳ್ಳೆ ಒಂದು ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಬೇಕಂದ್ರೆ ಸುಮಾರು 40 ಇಂದ 50 ಲಕ್ಷ ರೂಪಾಯಿ ಡೊನೇಷನ್ಗಳಿದೆ. ಆ ಒಂದು ಬಜೆಟಲ್ಲಿ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅದು ಸರ್ಕಾರಿ ಮೆಡಿಕಲ್ ಕಾಲೇಜಸಲ್ಲಿ ಮೆಡಿಕಲ್ ಮಾಡುವಂಥ ಅವಕಾಶ ಡಾಕ್ಟರ್ ಡ್ರೀಮ್ಸ್ ಅನ್ನು ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಓಕೆ, ಹಾಗಾದ್ರೆ ವೀಕ್ಷಕರೇ, ಲೈವ್ ಎಕ್ಸಾಂಪಲ್ಗಳನ್ನು ನಾವು ಅವ್ರ ಮೂಲಕನೇ ತಿಳ್ಕೊಳ್ತಾ ಹೋಗೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಶಿವ, ಮೊದಲನೇದಾಗಿ ನಿಮ್ಮನ್ನು ಮಾತಾಡಿಸ್ಬಿಡ್ತೀನಿ. ಶಿವ, ನೀವು ಅಬ್ರಾಡ್ ಎಜುಕೇಷನ್ ಕನಸನ್ನು ಮುಂಚೆಯಿಂದ ಕಂಡಿದ್ರಾ? ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಆ್ಯಕ್ಚುಲಿ ನನಗೆ ಡಾಕ್ಟರ್ ಡ್ರೀಮ್ಸ್ ಗೊತ್ತಾಗಿದ್ದು ಒಂದು TV ನೇರದರ್ಶನದಲ್ಲಿ ನೋಡಿದ್ದೆ ನಾನು. ಸರಿ. ಅದು ನಮ್ಮ ಪಪ್ಪ ಹೇಳಿದರು ಹೀಗಿದೆ. ನನಗೆ ಆ್ಯಕ್ಚುಲಿ ನಂದು ತುಂಬ ಕಮ್ಮಿ ಮಾರ್ಕ್ಸ್ ಬಂದಿತ್ತು ನೀಟ್ನಲ್ಲಿ. ನನಗೆ ಕನಸು ಅದೆಲ್ಲ ಅಷ್ಟು ಅವಾಗ ಇದ್ದಿದ್ದಿಲ್ಲ. ನಾನು ಥಿಂಕ್ ಮಾಡಿದೆ ರಿಪೀಟ್ ಹೋಗೋಣ ಅಂತ. ಬಟ್ ಅದೇ ಟೈಮ್ನಲ್ಲಿ ಡಾಕ್ಟರ್ ಡ್ರೀಮ್ಸಿಂದು ನೇರ ಪ್ರಸಾರ ಬಂತು. ಆವಾಗ ನಮ್ಮ ಪಪ್ಪ ಹೇಳಿದರು ಈ ಅಡ್ರೆಸ್ ಇದೆ, ಹೋಗಿ ಬರೋಣ ಅಂತಂದು. ಆವಾಗ ಡಾಕ್ಟರ್ ಡ್ರೀಮ್ಸ್ ಅವರು ನನಗೆ ಬಂದಾಗ ಮೀನ್ಸ್ ನಾನು ಬೇರೆ ಯೂನಿವರ್ಸಿಟೀಸ್ ಮೀನ್ಸ್ ನಾ ಯಾವುದೇದೋ ಯೂನಿವರ್ಸಿಟೀಸ್ ಹೇಳ್ತಿದ್ದೆ. ಅವರು ಅದೆಲ್ಲ ನನಗೆ ಕರೆಕ್ಟಾಗಿ ತಿಳಿಸಿ ನನಗೆ ಫಿಲ್ಟರ್ ಮಾಡಿ ಇದಕ್ಕೆ ಹೋದರೆ ಈ ಯೂನಿವರ್ಸಿಟಿಗೆ ಹೋದರೆ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕಳಿಸಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ ಡಾಕ್ಟರ್ ಡ್ರೀಮ್ಸಿಂದು. ಓಕೆ, ಸೂಪರ್. ಸೊ ಗಗನ, ನೀವು ಹೇಳಿ, ನೀವು ಅಬ್ರಾಡಲ್ಲಿ ಎಲ್ಲಿ ಎಜುಕೇಷನ್ ಮಾಡಿದ್ದು ಮತ್ತು ಡಾಕ್ಟರ್ ಡ್ರೀಮ್ಸ್ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ. ಓವರ್ ಆಲ್ ಎಕ್ಸ್ಪೀರಿಯನ್ಸನ್ನು ಒಂದ್ಸಲ ಯೋಚನೆ ಮಾಡಿದಾಗ ಹೇಗೆ ಅನಿಸುತ್ತೆ ಅಂತ?
ನಾನು ಓದಿದ್ದು ಬೆಲಾರಸಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಿಂದ. ನನಗೆ ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ಗೊತ್ತಾಗಿದ್ದು ನಾನು ಆನ್ಲೈನಲ್ಲಿ ಸರ್ಚ್ ಮಾಡಾಗ MBBS ಅಬ್ರಾಡ್ ಅಂತ ಸರ್ಚ್ ಮಾಡಿದೆ. ಆವಾಗ ನಂಗೆ ಡಾಕ್ಟರ್ ಡ್ರೀಮ್ಸ್ ಅಂತ ಒಂದು ಕನ್ಸಲ್ಟೆನ್ಸಿ ಸಿಕ್ತು. ಸೊ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಆಫೀಸ್ ಬನ್ನಿ ಮಾತಾಡೋಣ ಅಂತಂದಾಗ ನಾನು ಆಫೀಸ್ಗೆ ಹೋದೆ. ಸೊ ಅವರೊಂದು ಅಷ್ಟು ಯೂನಿವರ್ಸಿಟಿಗಳ ಲಿಸ್ಟ್ ಕೊಟ್ಟರು ನನಗೆ. ಅದರಲ್ಲಿ ನನಗೆ ನಾನು ಇಷ್ಟಪಟ್ಟು ಚೂಸ್ ಮಾಡ್ಕೊಂಡೆ ಬೆಲಾರಸಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಯಾಕಂದರೆ ಅದು ಕಂಟ್ರಿ ವೈಸ್ ತುಂಬ ಚೆನ್ನಾಗಿದೆ, ಸೇಫ್ಟಿ ಇಂಡೆಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಆ್ಯಂಡ್ ಯೂನಿವರ್ಸಿಟಿನೂ ತುಂಬ ಚೆನ್ನಾಗಿದೆ ಅಂತ ನಾನು ಚೂಸ್ ಮಾಡಿಕೊಂಡೆ. ಓವರ್ ಆಲ್ ಒಂದು 6 year ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಲೈಕ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಹ್ಯಾವ್ ಮೇಡ್ ಅಂತ ಅನಿಸ್ತು. ಐ ವುಡ್ ಲೈಕ್ ಟು ಥ್ಯಾಂಕ್ ಮುಬಾರಕ್ ಸರ್ ಆ್ಯಂಡ್ ಡಾಕ್ಟರ್ ಡ್ರೀಮ್ಸ್ ಫಾರ್ ದಿಸ್ ಆಪರ್ಚುನಿಟಿ ಅಂತ ಹೇಳಿ. ಆ ಗ್ರಾಟಿಟ್ಯೂಡ್ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ವಾಪಸ್ ಬರ್ತೀನಿ ಮುಬಾರಕ್ ಅವರು. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡ್ತೀನಿ. ಈಶ್ವರ್ ರೆಡ್ಡಿ ಅಂತ ತುಮಕೂರಿಂದ ಕಾಲ್ ಮಾಡಿದ್ದಾರೆ. ಈಶ್ವರ್ ರೆಡ್ಡಿ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಓಕೆ, ಮುಬಾರಕ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಈಶ್ವರ್ ಅವರೇ, ಹೇಳಿ. ನಮಸ್ಕಾರ. ನಮಸ್ಕಾರ ಈಶ್ವರ್ ಅವರೇ. ಸರ್ ನನ್ನ ಮಗ MBBS ಮಾಡಿಸ್ಬೇಕು ಅಂತ ಇದ್ದೀನಿ ಸರ್. ನಾನು ಪ್ರೊಫೆಸರ್ ಆಗಿದ್ದೀನಿ CMR ಯೂನಿವರ್ಸಿಟಿ ಬೆಂಗಳೂರಲ್ಲಿ. ಅಚ್ಚಾ. ಯಾಗಿದೆ ಸರ್ ಇದು ವಿಯೆಟ್ನಾಂ ಇದು ಫಿಲಿಪೈನ್ಸ್ ಹೆಲ್ಪ್ ಮಾಡ್ತೀರಾ ಹೆಂಗೆ ಸರ್? ಸರ್ ನಮ್ಮದು ಸುಮಾರು 17 ಕಂಟ್ರಿಯಲ್ಲಿ ಪ್ರಾಸೆಸ್ ಇದೆ ಸರ್. ಇವತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಕಂಟ್ರಿಗೆ ಹೋದರೂ ಕೂಡ ಸ್ಟೂಡೆಂಟು 6 ವರ್ಷದ ಕಾಲ ಟೋಟಲ್ ಸರ್ವಿಸ್ ನಮ್ಮ ಕಡೆಯಿಂದ ಸಿಕ್ಕೇ ಸಿರುತ್ತೆ. ಅವರಿಗೆ ಏನಾದರೂ ಒಂದು ಎಮರ್ಜೆನ್ಸಿ ಆಯಿತು, ಏನೇ ಒಂದು ಪ್ರೊಸೀಜರು, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತೀವಿ. ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಸರ್ ಈ ವರ್ಷ ಸ್ಟೂಡೆಂಟ್ಗೆ? ಸರ್ ಈಗ ಸೆಕೆಂಡ್ ಇಯರ್ ಸರ್. ಈಗ ಸೆಕೆಂಡ್ ಇಯರಾ? ಓಕೆ. ಇಂಡಿಯಾದಲ್ಲೇ ಮೆಡಿಕಲ್ ಮಾಡಿಸಿ ಸರ್. ಫಸ್ಟು ಇಂಡಿಯಾದಲ್ಲೇ ಟ್ರೈ ಮಾಡಿ, ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ, ನಂಬರ್ ಆಫ್ ಸ್ಟೂಡೆಂಟ್ಸು ಜಾಸ್ತಿ ಇದ್ದಾರೆ. ಸೊ ಅದಕ್ಕೋಸ್ಕರ 1 ವರ್ಷ ಇರೋದ್ರಿಂದ ಸ್ಟೂಡೆಂಟ್ಗೆ ಇವಾಗಿಂದಾನೇ ಪ್ರಿಪ್ರೇಷನ್ ಮಾಡಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಟಿಗೆ ಜಾಯಿನ್ ಮಾಡಿಸಿ. ಟೈಮ್ ಮ್ಯಾನೇಜ್ಮೆಂಟು, ಯಾಕಂದರೆ 1 ವರ್ಷ ನಮ್ಮ ಹತ್ರ ಟೈಮ್ ಇರೋದ್ರಿಂದ ಸ್ಟೂಡೆಂಟು ಇವಾಗ ಟೋಟಲ್ 12 ಮಂತಿಗೆ ಮಿನಿಮಮ್ ಮಾರ್ಕ್ಸ್ ಅಂದರೂ ಕೂಡ ಒಂದು 70-80 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡ್ಕೊಂಡು ಬಂದರೂ ಕೂಡ ಇಂಡಿಯಾದಲ್ಲೇ ಆಗ್ಬೋದು. ಬೈ ಚಾನ್ಸ್ ಇಂಡಿಯಾದಲ್ಲಿ ಆಗಿಲ್ಲ ಅಂದರೆ ನಮ್ಮದು ನಂಬರ್ ಸ್ಕ್ರಾಲ್ ಆಗ್ತಿದೆ ಸರ್, ಅದಕ್ಕೆ ಒಂದು ನಂಬರ್ ಸೇವ್ ಮಾಡಿರಿ. ತುಮಕೂರಿಂದ ಕೂಡ ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಪರ್ಚುನಿಟಿಯನ್ನು ತಗೊಂಡು ಫಾರಿನ್ಗೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ನಿಮಗೆ ಮಾತಾಡ್ಸೋಣ ಸರ್. ರೈಟ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಈಗ ಆರ್ಯ ಅಂತ ಮೈಸೂರಿಂದ ಕಾಲ್ ಮಾಡಿದ್ದಾರೆ. ಆರ್ಯಾರೇ ನಮಸ್ಕಾರ. ಹಲೋ ನಮಸ್ತೆ. ಮುಬಾರಕ್ ಇದ್ದಾರೆ, ಮಾತಾಡಿ. ಆರ್ಯ ನಮಸ್ತೆ, ಹೇಳಿಮ್ಮ. ಸರ್ ನಂದು BDS ಕಂಪ್ಲೀಟ್ ಆಗಿದೆ. ಓಕೆ. ನಾನೀಗ ಲೈಕ್ ಅಬ್ರಾಡ್ ಓದ್ಬೇಕು ಅಂತ ಅನ್ಕೋತಾ ಇದ್ದೆ. ಏನು MBBS ಓದ್ಬೇಕು ಅನ್ಕೊಂಡಿದ್ದೀರಾ ಇಲ್ಲ MDS ಮಾಡಬೇಕು ಅನ್ಕೊಂಡಿದ್ದೀರಾ? ನಾನು BDS ಆಗಿದೆ ಸರ್. ನಾನು BDS ಆಗಿದೆ. BDS ಆಗಿದೆ ಅಂದರೆ MDS ಮಾಡ್ಬೇಕು ನೀವು? ಹೌದು ಸರ್. ಓಕೆ, ವಿದೇಶದಲ್ಲಿದೆ, ಆಪ್ಷನ್ಸ್ ಇದೆ. MDS ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಸ್ಪೆಷಲೈಸೇಷನ್ಸ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಕೂಡ ಅದು ಕೂಡ ಆಪರ್ಚುನಿಟಿಗಳನ್ನ ನಾವು ಕ್ರಿಯೇಟ್ ಮಾಡಿ ಕೊಡ್ತೀವಿ. ಸೊ ಮೈಸೂರಿಂದ ಸುಮಾರು ಈ ವರ್ಷ ಹೋಗುವಂಥ ವಿದ್ಯಾರ್ಥಿಗಳು ಸಂಖ್ಯೆನೂ ತುಂಬ ಜಾಸ್ತಿ ಇದೆ. ಸೊ ನಮ್ಮದು ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಒಂದು ಸತಿ ಕಾಲ್ ಮಾಡಿ, ಡೈರೆಕ್ಟಾಗಿ ಆಫೀಸಿಗೆ ಒಂದು ಸತಿ ವಿಸಿಟ್ ಮಾಡಿ, ಪ್ರತಿಯೊಂದಕ್ಕೂ ನಿಮಗೊಂದು ಮಾಹಿತಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಆರ್ಯ ಅವರೇ. ಸೊ ಮುಬಾರಕ್ ಅವರೇ, ಈಗ ನೀವು ಹೇಳ್ತಾ ಇದ್ರಿ ಆಗಲೇ 17ಕ್ಕೂ ಹೆಚ್ಚು ವಿದೇಶದಲ್ಲಿ ನಮಗೆ ಸ್ಪಾಟ್ಸ್ ಇದ್ದಾವೆ, ಯೂನಿವರ್ಸಿಟೀಸ್ ಇದ್ದಾವೆ, ಕೊಲಾಬ್ರೇಷನ್ ಆಗಿದ್ದೀವಿ ಅಂತ. ಸೊ ತುಂಬ ಜಾಸ್ತಿ ವಿದ್ಯಾರ್ಥಿಗಳು ಯಾವ ದೇಶವನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ, ಯಾವ ಕಾರಣಕ್ಕೆ ಅಂತ? ಮ್ಯಾಮ್, ಈಗ ಅತಿ ಒಂದು ಹೆಚ್ಚು ಆಫ್ಟರ್ ದಿ ಕೋವಿಡ್ ಅಂತ ನಾನು ನೋಡಬೇಕಾದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗ್ತಿರೋದು ರಷ್ಯಾಗೆ. ರಷ್ಯಾಗೆ ವಿದ್ಯಾರ್ಥಿಗಳು ಏನಂದ್ರೆ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡೋಕ್ಕೆ ಅವಕಾಶ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷು, ಕ್ವಾಲಿಟಿ ಎಜುಕೇಷನು, ಇನ್ಫ್ರಾಸ್ಟ್ರಕ್ಚರ್ ಅಂತೂ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ. ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಕಡಿಮೆ ಹಣ ಅಂದರೂ ಕೂಡ ಮಿನಿಮಮ್ ಕಾಲೇಜ್ ಫೀಸ್ ಸ್ಟಾರ್ಟ್ ಆಗೋದು 2,50,000 ರೂಪೀಸಿಂದ ಫೀಸ್ ಸ್ಟಾರ್ಟ್ ಆಗುತ್ತೆ. ಅದು ಇಡೀ ರಷ್ಯಾದಲ್ಲಿ 2,50,000 ರೂಪೀಸ್ ಫೀಸಲ್ಲಿ ಸುಮಾರು 11-15 ಕ್ಯಾಂಪಸ್ವರೆಗೂ ಇರುತ್ತೆ ಅವ್ರದ್ದು. ಅಷ್ಟೊಂದು ಕ್ಯಾಂಪಸ್ಗಳನ್ನು ಕೊಟ್ಟು ಒಂದು ಕ್ಲಿನಿಕಲ್ ಎಕ್ಸ್ಪೋಸರ್ಸ್ ಕೊಟ್ಟು, ಮತ್ತು ಇನ್ನೊಂದೇನೆಂದರೆ ಕ್ಲಿನಿಕಲ್ ರೊಟೇಷನ್ಸ್ಗೆ ಆ ಒಂದು ಮೆಟೀರಿಯಲ್ಗಳನ್ನು ಕೊಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕಂದ್ಬಿಟ್ಟು ಆಫ್ಟರ್ ದಿ ಕೋವಿಡ್ ಸುಮಾರು ಪ್ರತಿ ವರ್ಷ, ಈ ವರ್ಷ ಲೆಕ್ಕನೇ ತಗೊಂಡ್ರೆ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಷ್ಯಾಗೆ ಹೋಗ್ತಾ ಇದ್ದಾರೆ ನನ್ನ ಕಡೆಯಿಂದ. ಅದರಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ, 400+ ಸ್ಟೂಡೆಂಟ್ ಗರ್ಲ್ಸ್ ಇದ್ದಾರೆ. ನಮ್ಮ ಹತ್ರ ಯಾರಾದ್ರೂ ಬಂದು ಸರ್ ಹುಡುಗರು ರೆಫರೆನ್ಸ್ ಇದೆಯಾ, ನನ್ನ ಹತ್ರ ರೆಫರೆನ್ಸ್ ಇಲ್ಲ ಹೇಳ್ಬೇಕಂದ್ರೆ ಗರ್ಲ್ಸ್ ರೆಫರೆನ್ಸ್ ನಾನು ನಂಬರ್ ಕೊಡ್ಬೋದು. ಆ ರೇಂಜಿಗೆ ಗರ್ಲ್ಸ್ ಬಂದು ಒಂದು ಮೆಜಾರಿಟಿ ಆಗಿ ಗರ್ಲ್ಸ್ ಸಂಖ್ಯೆ ಬಂದು ತುಂಬ ಜಾಸ್ತಿ ಇದ್ದಾರೆ, ಆರಾಮಾಗಿ ಹೋಗ್ತಾ ಇದ್ದಾರೆ. ಸ್ಟೂಡೆಂಟ್ ಇವತ್ತು ಒಂದು ಕ್ವಾಲಿಟಿ ಎಜುಕೇಷನ್, ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಮತ್ತೆ 6 ವರ್ಷದ ಕಾಲ ಒಂದು ಸರ್ವಿಸನ್ನು ಕೊಡ್ತಾ ಇದ್ದೀವಿ. ಸ್ಟೂಡೆಂಟ್ ಇಲ್ಲಿಂದ ಮೆಡಿಕಲ್ ಮುಗಿಸ್ಕೊಂಡು ಇವತ್ತು ನೋಡಿ ಎಕ್ಸಿಟ್ ಎಕ್ಸಾಮ್ ಬರೆದು ಅದು ಫಸ್ಟ್ ಅಟೆಂಪ್ಟಲ್ಲಿ ಕ್ರ್ಯಾಕ್ ಮಾಡ್ಕೊಂಡು ಬಂದು ನಮ್ಮ ಕರ್ನಾಟಕ ಒಂದು ಒಳ್ಳೆ ಪ್ರೌಡ್ ಮೂಮೆಂಟ್ ತಂದಿದ್ದಾರೆ ಇವರು. ಸೊ ಅದಕ್ಕೋಸ್ಕರ ಒಂದು ಅವ್ರ ಬೆನ್ನ ಹಿಂದೆ ನಿಂತು ನಾವೆಲ್ಲ ಒಂದು ಸಪೋರ್ಟ್ ಮಾಡಿ ಇವತ್ತು ಸ್ಟೂಡೆಂಟ್ ಇವಾಗ ಗೆದ್ದು ಬಂದಿದ್ದಾರೆ ಅಂದರೆ ಬಿಕಾಸ್ ಆಫ್ ಡಾಕ್ಟರ್ ಡ್ರೀಮ್ಸ್. ಸೊ ಅದಕ್ಕೋಸ್ಕರ ಇದೇ ಥರ ಸುಮಾರು ವಿದ್ಯಾರ್ಥಿಗಳ ಕನಸಿದೆ. 25 ಲಕ್ಷ ವಿದ್ಯಾರ್ಥಿಗಳು 1 ಲಕ್ಷ ಸೀಟ್ ಇಟ್ಕೊಂಡು ಪ್ರತಿಯೊಬ್ಬರು ನಮಗೆ ಇಂಡಿಯಾದಲ್ಲಿ ಸೀಟ್ ಸಿಗುತ್ತಾ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಡಿಫಿಕಲ್ಟ್ ಇದೆ.
10% ಸೀಟ್ ಇಟ್ಕೊಂಡು ಎಲ್ಲರಿಗೂ ಇಂಡಿಯಾದಲ್ಲಿ ಸೀಟ್ ಸಿಗುತ್ತಂದ್ರೆ ಅದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲೊಂದು ಕಡೆ ಕನ್ಫ್ಯೂಷನ್ಸ್ ನಡೀತಾ ಇದೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಒಂದು ಹಳ್ಳಿಯಿಂದ ಕೂಡ ವಿದ್ಯಾರ್ಥಿಗಳಿಗೆ ಹೊರ ದೇಶಕ್ಕೆ ನಾವು ಕಳಿಸಿದ್ದೀವಿ. ಅವ್ರ ಜೊತೆ ಹೋಗಿ ನೀವು ಮಾತಾಡಬೇಕು, ಡೈರೆಕ್ಟಾಗಿ ಭೇಟಿ ನೀಡಬೇಕಂದ್ರೂ ಕೂಡ ಅದಕ್ಕೂ ಕೂಡ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಕೊಡ್ತೀವಿ. ಇವತ್ತು ನಮ್ಮದು ಸ್ಪಾಟ್ ಅಡ್ಮಿಷನ್ಸ್ ನಡೀತಾ ಇದೆ. ಬ್ಯಾಂಗ್ಳೂರು, ದಾವಣಗೆರೆ, ಗುಲ್ಬರ್ಗ ಈ 3 ಬ್ರಾಂಚಸಲ್ಲಿ ಸ್ಪಾಟ್ ಅಡ್ಮಿಷನ್ ನಡೀತಾ ಇದೆ. ನಿಯರ್ ಬೈ ಡಿಸ್ಟ್ರಿಕ್ಟ್ಸಿನಿಂದ ಇರೋರು ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ಪ್ರತಿಯೊಂದಕ್ಕೊಂದು ಒಳ್ಳೆ ಮಾಹಿತಿ ಗೊತ್ತಾಗುತ್ತೆ. ಓಕೆ ಗಗನ, ಈಗ ಇನ್ನೊಂದು ಪ್ರಶ್ನೆ ಅಂದರೆ ಇಲ್ಲಿನ ಕರಿಕ್ಯುಲಮು ಅಲ್ಲಿನ ಕರಿಕ್ಯುಲಮು ತುಂಬ ಡಿಫ್ರೆಂಟು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಿಮಗೆ ಆರಂಭಿಕ ಹಂತದಲ್ಲಿ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಏನಾದರೂ ಅಡ್ಜಸ್ಟ್ ಆಗೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತಾ? ಆಮೇಲೆ ಡಾಕ್ಟರ್ ಡ್ರೀಮ್ಸ್ ಜೊತೆಗೆ ನಿಮ್ಮ ಕನೆಕ್ಟಿವಿಟಿ ಹೇಗಿತ್ತು ಥ್ರೂ ಔಟ್ ಅಂತ? ಅಲ್ಲಿನ ಕರಿಕ್ಯುಲಮ್ ಮತ್ತೆ ಇಲ್ಲಿನ ಕರಿಕ್ಯುಲಮ್ ನನಗೆ ಅಷ್ಟೇನು ಡಿಫ್ರೆನ್ಸ್ ಅನಿಸಿಲ್ಲ. ಲೈಕ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ನಮಗೆ ಯೂನಿವರ್ಸಿಟಿಯಿಂದ ಬುಕ್ ಸಿಕ್ಕುತ್ತೆ ಆ್ಯಂಡ್ ಪ್ಲಸ್ ನಮ್ಮ ಸೆಲ್ಫ್ ಸ್ಟಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡಾಕ್ಟರ್ ಡ್ರೀಮ್ಸ್ ನಮ್ಮ ಜೊತೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿದ್ದರು. ನಮ್ದು ಏನೇ ಕಷ್ಟ ಬರಲಿ, ಲೈಕ್ ಏನಾದರೂ ಡಿಫಿಕಲ್ಟ್ ಸಿಚುವೇಷನಲ್ಲಿ ಲೈಕ್ ಇಮಿಡಿಯೇಟಾಗಿ ಕಾಲ್ ಮಾಡಿದಾಗ ಅವ್ರು ಯಾವಾಗಲೂ ನಮಗೆ ರೆಸ್ಪಾಂಡ್ ಮಾಡ್ತಾ ಇದ್ರು. ಸೊ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಓಕೆ, ಸೊ ಶಿವ, ಈಗ ವಿದೇಶಕ್ಕೆ ಹೋದಾಗ ಒಂದು ಅಡ್ಜಸ್ಟ್ ಆಗಬೇಕಾಗತ್ತೆ. ನಾವು ಫುಡ್ ಇರ್ಬೋದು, ಸೇಫ್ಟಿ ಇರ್ಬೋದು. ಸೊ ಇಲ್ಲಿನ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಇದೊಂದು ಹಿಂಜರಿತಾ ಇರುತ್ತೆ. ಬಿಕಾಸ್ ಇಂಡಿಯನ್ಸು ಫುಡ್ಡಿನ ಬಗ್ಗೆ, ಸೇಫ್ಟಿ ಬಗ್ಗೆ ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ ಅವ್ರ ಮಕ್ಕಳ ಬಗ್ಗೆ. ಸೊ ನೀವು ಅಲ್ಲಿದ್ದು 6 years ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದೆರಡೂ ವಿಚಾರದಲ್ಲಿ ನಿಮಗೆ ಹೇಗೆ ಅನುಕೂಲ ಆಯಿತು ಡಾಕ್ಟರ್ ಡ್ರೀಮ್ಸ್ ಅಂತ? ಎಸ್ ಮ್ಯಾಮ್, ಫಸ್ಟ್ ಆಫ್ ಆಲ್ ಸೇಫ್ಟಿ ಬಗ್ಗೆ ಹೇಳ್ಬೇಕಂದ್ರೆ ನಾವು ಓದಿದ್ದು ಬೆಲಾರುಷಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ. ಅದು ಕ್ಯಾಪಿಟಲ್ಸ್ ಮೀನ್ಸ್ ಕ್ಯಾಪಿಟಲ್ ಸಿಟಿ ಮೀನ್ಸ್ ಬೆಲಾರುಷಿಯನ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಮತ್ತು ಅದು ಯುರೋಪ್ನಲ್ಲಿ ನಂಬರ್ 3 or 4 ಸೇಫೆಸ್ಟ್ ಇಂಡೆಕ್ಸ್ನಲ್ಲಿ ಬರುತ್ತೆ. ಮತ್ತು ಅಲ್ಲಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಮೀನ್ಸ್ ಅದು ಗೌರ್ಮೆಂಟ್ ಅವರೆಲ್ಲದನ್ನು ನಮಗೆ ಹೆಲ್ಪ್ ಮಾಡುತ್ತೆ. ಯೂನಿವರ್ಸಿಟೀಸ್ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಫುಡ್ ವಿಚಾರದಲ್ಲಿ ಬಂದರೆ ನಾವು ಹೋದಾಗೆ ಫಸ್ಟ್ ಇಯರ್ ಇದು ಕ್ಯಾಂಟೀನ್ ಇದ್ದಿದ್ದಿಲ್ಲ. ಇದು ಡಾಕ್ಟರ್ ಡ್ರೀಮ್ಸು ಅಲ್ಲಿರೋ ಗಾರ್ಡಿಯನ್ಗೆ ಕನ್ವೆ ಮಾಡಿ ನಮಗೋಸ್ಕರ ಕ್ಯಾಂಟೀನ್ನ ಓಪನ್ ಮಾಡಿಸಿದ್ರು ಅಲ್ಲಿ, ಕೆಫೆಟೇರಿಯಾ. ಅದರಿಂದ ಮತ್ತೊಂದು ಸ್ವಲ್ಪ ಈಸಿ ಆಯಿತು ಮುಂದೆ ಓದಲಿಕ್ಕೆ. ಏನಾದರೂ ಎಕ್ಸಾಮ್ಸ್ ಬಂದರೆ ನಾವೇ ಕುಕ್ ಮಾಡ್ತಿದ್ವಿ, ಡಿಫಿಕಲ್ಟ್ ಆಗ್ತಿತ್ತು. ಬಟ್ ಅದಾದಮೇಲೆ ಡಾಕ್ಟರ್ ಡ್ರೀಮ್ಸ್ ಕನ್ವೆ ಮಾಡಿದ್ಮೇಲೆ ಕೆಫೆಟೇರಿಯಾ ಓಪನ್ ಆಯಿತು. ಎಕ್ಸಾಮ್ಸ್ ಇದ್ದರೆ ನಾವು ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಇದ್ರ ಬಗ್ಗೆ ಅಲ್ಲಿ ಊಟದ ಬಗ್ಗೆ ಏನು ಈಗ ಇತ್ತೀಚಿನ ದಿನಮಾನಗಳಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆಲ್ ರೈಟ್, ಮುಬಾರಕ್ ಅವ್ರೆ, ಈಗ ಎಕ್ಸಿಟ್ ಎಕ್ಸಾಮನ್ನು ಇಲ್ಲಿ ಬಂದು ಕ್ಲಿಯರ್ ಮಾಡೋದು ಈಸ್ ಅ ವೆರಿ ಬಿಗ್ ಟಾಸ್ಕ್. ಅದನ್ನು ಶಿವ ಆಲ್ರೆಡಿ ಟ್ರ್ಯಾಕ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಸಾಮಾನ್ಯವಾಗಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಕರಿಕ್ಯುಲಮ್ ವಿಚಾರದಲ್ಲಿ? ಮತ್ತು ವಿದೇಶದಲ್ಲಿ ಸಾಮಾನ್ಯವಾಗಿ ಪ್ರಾಕ್ಟಿಕಲ್ಗೆ ಜಾಸ್ತಿ ಒತ್ತು ಕೊಡ್ತಾರೆ, ಥಿಯರಿಗೆ ಹೆಚ್ಚು ಒತ್ತು ಕೊಡಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ ಏಜಿಂದ ಏಜ್ಗೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಕ್ಲಾರಿಟಿ ಕೊಡೋದಾದ್ರೆ? ಮ್ಯಾಮ್ ನೋಡಿ, ಇಡೀ ಜಗತ್ತಲ್ಲಿ 2 types ಆಫ್ ಎಜುಕೇಶನ್ ಬರುತ್ತೆ. ಒಂದು ಬ್ರಿಟಿಷ್ ಪ್ಯಾಟರ್ನ್, ಇನ್ನೊಂದು ಅಮೆರಿಕನ್ ಸಿಸ್ಟಮ್. ಹೌದು. ಈಗ ಬ್ರಿಟಿಷ್ ಕರಿಕ್ಯುಲಮ್ ಫಾಲೋ ಮಾಡೋದು ನಮ್ಮ ಏಷ್ಯಾದಲ್ಲಿ ಮಾತ್ರ. ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ ಈ ಒಂದು 5 ಕಂಟ್ರಿಯಲ್ಲಿ ಬ್ರಿಟಿಷ್ ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ನೀವು ಗ್ಲೋಬಲ್ ಎಲ್ಲಿ ಹೋದ್ರೂ ಕೂಡ ಅವ್ರು ಫಾಲೋ ಮಾಡೋದು ಟೋಟಲಿ ಅಮೆರಿಕನ್ ಸಿಸ್ಟಮ್. ಅಂದ್ರೆ ಅವ್ರದ್ದು ಏನಂದ್ರೆ ಕ್ಲಿನಿಕಲ್ ಎಕ್ಸ್ಪೋಸರ್ಸ್ಗೆ ಗ್ಲೋಬಲಿ ರೆಕಗ್ನಿಷನ್ ಕೊಟ್ಟಿರ್ತಾರೆ. ಅವರು ಮಿನಿಮಮ್ ಸ್ಟೂಡೆಂಟ್ ತಗೊಂತಾರೆ. ಈಗ ಎಕ್ಸಾಂಪಲ್ ಬೆಲಾರಸ್ ಬಗ್ಗೆ ತಗೊಂಡ್ರು ಕೂಡ ಮಿನಿಮಮ್ 15 to 20 ಸ್ಟೂಡೆಂಟ್ ಒಂದೊಂದು ಬ್ಯಾಚ್ ಸ್ಟಡಿ ಮಾಡಿರ್ತಾರೆ ಇವರು. ಈಗ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ಹೇಗಿದೆ ಸಿಸ್ಟಮ್, ಬ್ರಿಟಿಷ್ ಪ್ಯಾಟರ್ನ್ ಅಲ್ಲಿ ಮಿನಿಮಮ್ 70 ಸ್ಟೂಡೆಂಟ್ 80 ಸ್ಟೂಡೆಂಟ್ ಒಂದೊಂದು ಬ್ಯಾಚ್ ಸ್ಟಡಿ ಮಾಡ್ತೀವಿ. ಯಾಕಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಲ್ಯಾಕ್ ಆಫ್ ಡಾಕ್ಟರ್ಸ್ ಇರೋದ್ರಿಂದ ಅಲ್ಲಿ ಮಿನಿಮಮ್ ಸ್ಟೂಡೆಂಟ್ ಅಂದ್ರೆ ಕೂಡ ಈಗ ಫಾರಿನಲ್ಲಿ ಒಂದು ಕಡಿಮೆ ಮಕ್ಕಳಿಗೆ ಇಟ್ಕೊಂಡು ಈಗ ಒಂದು ಡಾಕ್ಟರ್ಸನ್ನು ಅಸೈನ್ ಮಾಡಿ, ಒಂದು ಟೀಚರ್ಸನ್ನು ಅಸೈನ್ ಮಾಡಿ ಬೆಸ್ಟ್ ರಿಸಲ್ಟ್ ತೆಗಿಯೋಕ್ಕೆ ಪ್ರಯತ್ನ ಪಡ್ತಾರೆ ಅವರು. ಯಾಕಂದರೆ ಅಮೆರಿಕನ್ ಸಿಸ್ಟಮ್ ಅಂತ ರಿಸಲ್ಟ್ ನೋಡಬೇಕಾದ್ರೆ ಅಬೌವ್ 90% ಸ್ಟೂಡೆಂಟ್ ತಗೊತಾರೆ. ಸೊ ಅದಕ್ಕೋಸ್ಕರ ವ್ಯತ್ಯಾಸಗಳಿರುತ್ತೆ. ಒಂದು ಎಜುಕೇಷನ್ ಪ್ಯಾಟ್ರನು ಮತ್ತು ಇಂಡಿಯಾಗೆ ವಾಪಸ್ ಬಂದ ನಂತರ ಅಂತೂ ಎಕ್ಸಿಟ್ ಎಕ್ಸಾಮ್ಗೆ ಮಾಹಿತಿ ಇರುತ್ತೆ, ಪ್ರಿಪ್ರೇಷನ್ಗೆ ನಾವು ಹೆಲ್ಪ್ ಮಾಡ್ತೀವಿ. ಇವರೆಲ್ಲ ಹೋಗಬೇಕಾದ್ರೆ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ 6 ವರ್ಷ ಮುಂಚೆ. ಇವಾಗ ಟೆಕ್ನಾಲಜಿ ಎಲ್ಲ ಬಂದ ಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದ ಮೇಲೆ ಸುಮಾರು ಒಂದು ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ. ಸ್ಟೂಡೆಂಟ್ ಬ್ರಿಲಿಯಂಟ್ ಆಗ್ತಿದ್ದಾರೆ ಇವಾಗ ಇರೋ ಜನ್ರೇಷನು, ಇವಾಗ ಇರೋ ಟೆಕ್ನಾಲಜಿಯಲ್ಲಿ. ಸೊ ಅದಕ್ಕೋಸ್ಕರ ಇಟ್ ಇಸ್ ಒನ್ ಆಫ್ ದಿ ನಮ್ಮ ಡಾಕ್ಟರ್ ಡ್ರೀಮ್ಸ್ಗೂ ಕೂಡ ಇದೊಂದು ಒಳ್ಳೆ ಪ್ರೌಡ್ ಮೂಮೆಂಟು. ಶಿವ ಮತ್ತು ಇವಾಗ ಸ್ಟೂಡೆಂಟ್ ಇಬ್ಬರು ಬಂದು ಎಕ್ಸಿಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಇವಾಗೇನು ನಮ್ಮ ಕರ್ನಾಟಕಕ್ಕೆ ಸರ್ವಿಸ್ ಕೊಡಬೇಕು. ಇವ್ರದ್ದು ಒಂದು ಡ್ರೀಮ್ ಇತ್ತಲ್ಲ 6 ವರ್ಷ ಮುಂಚೆ, ನಾವು ಇಂಜಿನಿಯರಿಂಗ್ ಓದಬೇಕಾ, ಏನು ಓದಬೇಕು, ಇಂಡಿಯಾದಲ್ಲಿ ನಮಗೆ ಸಿಗ್ತಾ ಇಲ್ವಲ್ಲ ಅಂಥದ್ರಲ್ಲಿ ಇವಾಗ ಡಾಕ್ಟರ್ ಡ್ರೀಮ್ಸು 6 ವರ್ಷ ಮುಂಚೆ ಒಂದು ಒಳ್ಳೆ
ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿವಿ. ಇವತ್ತೇನಾಗಿದೆ, ಒಂದು ಒಳ್ಳೆ ಡಾಕ್ಟರ್ ಆಗಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅದು ಲೈವ್ ಅಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡುವಂತ ಇದಕ್ಕಿಂತ ಹ್ಯಾಪಿ ಮೂಮೆಂಟ್ ಏನಿರುತ್ತೆ ಮೇಡಮ್? ಕರೆಕ್ಟ್. ಮುಬಾರಕ್ ಅವರೇ, ಈಗ ನಿಮ್ಮ ಸಂಸ್ಥೆಗೆ ಬರೋಕ್ಕಿಂತ ಮುಂಚೆ ಬೇಸಿಕ್ ತಯಾರಿ ವಿದ್ಯಾರ್ಥಿಗಳು ಹಾಗೂ ಪೋಷಕರದ್ದು ಏನಾಗಿರ್ಬೇಕು, ಏನು ಡಾಕ್ಯುಮೆಂಟ್ಸ್ ಕೇಳ್ತೀರಾ, ಮತ್ತೆ ಬಂದ ತಕ್ಷಣನೇ ವಿದೇಶದಲ್ಲಿರುವಂತಹ ಯೂನಿವರ್ಸಿಟಿಗಳಿಗೆ ಕನೆಕ್ಟ್ ಮಾಡಿಕೊಡ್ತೀರಾ ಅಥವಾ ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕಾ, ಏನು ಕತೆ ಅಂತ? ಮ್ಯಾಮ್, ನಂದು ಫಸ್ಟು ಪ್ರಯಾರಿಟಿ ಏನಂದರೆ ಸ್ಟೂಡೆಂಟ್ ನೀಟಲ್ಲಿ ಎಲಿಜಿಬಲ್ ಆಗಿರಬೇಕು. OBC SC ST ಕ್ಯಾಟಗರಿ 129 ಮಾರ್ಕ್ಸ್ ಬಂದಿದೆ, ಜನರಲ್ ಕ್ಯಾಟಗರಿ 164 ಮಾರ್ಕ್ಸ್ ಬಂದಿದೆ, PUCಯಲ್ಲಿ 50% ಬಂದಿದೆ. ಇದೆರಡು ಕ್ಯಾಟಗರಿ ಇತ್ತಂತ ಹೇಳಿದ್ರೆ ಆ ಸ್ಟೂಡೆಂಟ್ ಡಾಕ್ಟರ್ ಆಗ್ಬೋದು ಮ್ಯಾಮ್. ಇವಾಗ ಏನಾಗಿದೆ ಅಂದರೆ ಮೆಡಿಕಲ್ಗೆ ನೀಟ್ ಒಂದು ಹೆಂಗಂತ ಹೇಳಿದ್ರೆ ಒಂದು ಫುಲ್ ಸ್ಟಾಪ್ ಥರ ಮಾಡಿಬಿಟ್ಟಿದೆ. ಈಗ ನೀಟಲ್ಲಿ ಆಗಿಲ್ಲ ಅಂದರೆ ಮೆಡಿಕಲ್ ಮಾಡೋಕ್ಕಾಗಲ್ಲ. ಕಡಿಮೆ ವೆಚ್ಚದಲ್ಲಿ ಈಗ ನೋಡಿ, ಈಗ ಸ್ಟೂಡೆಂಟ್ ಮಿನಿಮಮ್ ಮಾರ್ಕ್ಸ್ ತಗೊಂಡು ಫಾರಿನ್ಗೆ ಹೋಗಿ ಈಗ ಈಕ್ವಲ್ ಡಾಕ್ಟರ್ ಆಗಿ ಈಗ ಕೆಲಸ ಮಾಡೋಕ್ಕೆ ನಮ್ಮ ಗೌರ್ಮೆಂಟಲ್ಲಿ ಅವಕಾಶ ಸಿಗುತ್ತೆ. ಸುಮಾರು ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಹಾಸನ್ ಹಿಮ್ಸಲ್ಲಿ ಸ್ಟೂಡೆಂಟು 3-4 ಹುಡುಗರು ನಮ್ಮದು ಆಡಿ ವರ್ಕ್ ಮಾಡ್ತಿದ್ದಾರೆ. ಇವಾಗ ಇದರಲ್ಲಿ ಸ್ಟೂಡೆಂಟ್ ಬೋರಿಂಗ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಿನಿಮಮ್ ಮಾರ್ಕ್ಸ್, ಯಾಕಂದರೆ ಮೆಡಿಕಲ್ಗೆ PUCಯಲ್ಲಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅವರಲ್ಲ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸು. ನೀಟ್ ಒಂದೇ ಒಂದು, ಯಾಕಂದರೆ ಇವಾಗ ನಮ್ಮ ಹತ್ರ ಸೀಟ್ಸ್ ಕಡಿಮೆ ಇರೋದ್ರಿಂದ ನಾವು ನೀಟ್ ಎಕ್ಸಾಮನ್ನು ಕೊಡ್ತಾ ಇದ್ದೀವಿ. ಬಟ್ ಆ ಸ್ಟೂಡೆಂಟು ಕಡಿಮೆ ಅಂಕಗಳು ತೊಗೊಂಡಿರೋಲ್ಲ, ಮೆಡಿಕಲ್ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ದೆನ್ ಲಾಟ್ ಆಫ್ ಸ್ಟೂಡೆಂಟ್ಸು ಒಂದು ಒಳ್ಳೆ ಕ್ಲಿನಿಕಲ್ ಎಕ್ಸ್ಪೋಸರ್ಸಲ್ಲಿ ಹೋಗಿ ಮೆಡಿಕಲ್ ಮಾಡ್ಕೊಂಡು ಬರ್ತಾರೆ. ಇವಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 500 ಆ್ಯಂಡ್ ಅಬವ್, ಈಗ 500 ಅಬವ್ ಬಂದಿದ್ದರೆ ಅವ್ರೇನಾದರೂ ವೇಟ್ ಮಾಡಲಿ, ಸೆಕೆಂಡ್ ಕೌನ್ಸಿಲಿಂಗೋ ಥರ್ಡ್ ಕೌನ್ಸಿಲಿಂಗೋ. ಆಗಿಲ್ಲ ಅಂದರೆ ಸುಮಾರು ಆಪ್ಷನ್ಗಳಿರುತ್ತೆ. ಈಗ ಲೆಸ್ ದೆನ್ 500 ಬಂದಿರೋ ಸಂಖ್ಯೆ 90% ಇದೆ. ಅಂಥ ವಿದ್ಯಾರ್ಥಿಗಳಿಗೆ ಇಂಡಿಯಾದಲ್ಲೇ ಸೀಟ್ ಸಿಗುತ್ತೆ. ಯಾಕಂದರೆ ಕೌನ್ಸಿಲಿಂಗಿಗೆ ಬನ್ನಿ ಅಂತ ಹೇಳ್ತೀವಿ, 200 ಮಾರ್ಕ್ಸ್ ಇರೋರು ಕೂಡ ಹೋಗಿ ಕೌನ್ಸಿಲಿಂಗ್ ಕೂತ್ಕೊತಾರೆ. ಅವ್ರು ಎಲಿಜಿಬಲ್ಲೇ ಇಲ್ಲ. ಇವಾಗ ಇರೋ ಡಿಮಾಂಡ್ ಪ್ರಕಾರ 25 ಲಕ್ಷ ವಿದ್ಯಾರ್ಥಿಗಳಲ್ಲಿ 1 ಲಕ್ಷ ಸೀಟ್ ಹಿಡ್ಕೊಂಡು ಹೆಂಗ್ ಸೀಟ್ ಸಿಗೋದು ಸಾಧ್ಯನೇ ಇಲ್ಲ. ಅಂಥ ವಿದ್ಯಾರ್ಥಿಗಳು ಕೂಡ ಏನಂದ್ರೆ, ಇಲ್ಲ ಸರ್ ನಮ್ಗೆ ಇಲ್ಲೇ ನಾವು ರೌಂಡ್ ನೋಡ್ತೀವಿ, ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಮಾಪಪ್ ರೌಂಡ್ವರೆಗೂ ನೋಡ್ತೀವಿ ಅಂತಾರೆ. ವಿಚ್ ಇಸ್ ಇಂಪಾಸಿಬಲ್. ಈಗ ಟಾಪ್ 1 ಲ್ಯಾಕ್ ಬಂದಿರೋರಿಗೆ ಸೀಟ್ ಏನು ಮಾಡಬೇಕು? ಸೊ ಅದಕ್ಕೋಸ್ಕರ ಅದು ಡಿವೈಡ್ ಮಾಡಿದ್ರೆ ಇಂಡಿಯಾದಲ್ಲಿ ಸೀಟ್ ಸಿಗೋದು ಡಿಫಿಕಲ್ಟ್ ಇದೆ. ಅದು ಕೂಡ ನೀವು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಒಂದು ಬಜೆಟ್, ಅತಿ ಬಜೆಟ್ ಕೊಟ್ಟು ಓದ್ಸೋಕ್ಕಿಂತ ಒಂದು ಕಡಿಮೆ ಬಜೆಟಲ್ಲಿ ಮೆಡಿಕಲ್ ಮಾಡಿಸ್ಕೊಡ್ಬೋದು. ಅದು 6 ವರ್ಷ ಸರ್ವಿಸ್ ನಮ್ಮ ಕಡೆಯಿಂದ ಇರುತ್ತೆ. ಸುಮಾರು ಏಜೆನ್ಸೀಸ್ ಬರುತ್ತೆ. ಈಗ ಸುಮಾರು ನಾರ್ತ್ ಕಡೆಯಿಂದ ಸುಮಾರು ಏಜೆನ್ಸೀಸ್ ಬಂದ್ಬಿಟ್ಟಿದೆ. ಈಗ ಹೊಸ ಏಜೆನ್ಸೀಸ್ ಒಂದು ರಾಂಗ್ ಕಮಿಟ್ಮೆಂಟ್ ಕೊಟ್ಟು ಒಂದು ಅಡ್ಮಿಷನ್ ಮಾಡೋದು ಪ್ರಾಸೆಸ್ ಅಲ್ಲ. ಹೋಗಿ ಇಳಿದಿದ ತಕ್ಷಣನೇ ಒಂದು ಸರ್ಪ್ರೈಸ್ ಅನ್ಸುತ್ತೆ ಅವರಿಗೆ. ಬಟ್ ಕರ್ನಾಟಕದಲ್ಲಿ ಒಂದು ಆಲ್ಮೋಸ್ಟ್ 14 ಇಯರಿಂದ ಈ ಸರ್ವಿಸ್ ನಾನು ಕೊಡ್ತಾ ಇದ್ದೀನಿ. ಸುಮಾರು ವಿದ್ಯಾರ್ಥಿಗಳ ಕನಸು ಇವತ್ತು ನನಸಾಗಿದೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನನ್ನ ಕಡೆಯಿಂದ ಡಾಕ್ಟರ್ ಆಗಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ, ತಮಿಳುನಾಡಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ PG ಮಾಡೋಕ್ಕೆ ಬೇರೆ ಬೇರೆ ಟಾಪ್ ಕಂಟ್ರೀಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಮೆಡಿಕಲ್ ಮಾಡಬೇಕು, ಅದು ಕೂಡ ಒಂದು ಕಡಿಮೆ ವೆಚ್ಚದಲ್ಲಿ, ಅಂದರೆ ಡಾಕ್ಟರ್ ಡ್ರೀಮ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕು. ವರ್ಷಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಡಾಕ್ಟರ್ ಡ್ರೀಮ್ಸ್ ಮೂಲಕ ಹೋಗ್ತಾ ಇದ್ದಾರೆ? ಆಫ್ಟರ್ ದಿ ಕೋವಿಡ್ ಅಂತ ಹೇಳಬೇಕಂದ್ರೆ ಮಿನಿಮಮ್ ಅಬೌವ್ 700-800 ಸ್ಟೂಡೆಂಟ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು 35-40 ಸ್ಟೂಡೆಂಟಿಂದ ಸ್ಟಾರ್ಟ್ ಮಾಡಿದ್ದು, ಇವತ್ತು 700 ಆ್ಯಂಡ್ ಅಬೌವ್. ಅದರಲ್ಲೂ ಕೂಡ ಗರ್ಲ್ಸ್ ಸಂಖ್ಯೆ 90%. ಹೆಣ್ಮಕ್ಳಿಗೆ ಈಗ ಅವರು ಟೈರ್ 2 ಸಿಟಿಯಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದಿರಲ್ಲ, ಅಂಥದವರು ಧೈರ್ಯ ಮಾಡಿ ಫಾರಿನ್ಗೆ ನಮ್ಮ ಜೊತೆ ನಮ್ಮ ಸಂಸ್ಥೆ ಮೇಲೆ ಭರವಸೆ ಇಟ್ಟು ಫಾರಿನ್ಗೆ ಕಳಿಸ್ತಾ ಇದ್ದಾರೆ. ಇದೊಂದು ಹ್ಯಾಪಿ ಮೂಮೆಂಟ್ ಮಾಡಿದೆ. ಯಾಕಂದರೆ 14 ಇಯರು ಒಂದೇ ಫೀಲ್ಡಲ್ಲಿದ್ದು ಸಕ್ಸಸ್ ಮಾಡೋದು ಇಟ್ ಇಸ್ ನಾಟ್ ಈಸಿ. ಸುಮಾರು ಏಜೆನ್ಸೀಸ್ ಬರುತ್ತೆ, 6 ತಿಂಗಳಿಗೆ ಆಫೀಸ್ಗಳು ಚೇಂಜ್ ಮಾಡೋದು, ಬೋರ್ಡ್ಗಳೇ ಇರಲ್ಲ. ಅಂಥ ಏಜೆನ್ಸೀಸ್ ಎಲ್ಲ ಒಂದು ಕುತ್ಕೊಂಡು ನಾವು ಅಡ್ಮಿಷನ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಒಂದು ಆದಾಯನೇ ಇಲ್ಲ, ಒಂದು ಇದು ಪ್ರೂಫೇ ಇಲ್ಲ. ಸೊ ಅಂಥದ್ರಲ್ಲೂ ಬರೋರೆಲ್ಲ 14-15 ವರ್ಷ ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಆ್ಯಸ್ ಎ ಸ್ಟೂಡೆಂಟು ನಿಮ್ಮ ಜವಾಬ್ದಾರಿ ಕೂಡ ಇರುತ್ತೆ. ಚಲೋ ಪೇರೆಂಟ್ಸು ಬ್ಯುಸಿ ಇರ್ತಾರೆ, ಅವ್ರಿಗೆ ಸರ್ಚ್ ಮಾಡೋಕ್ಕಾಗಲ್ಲ, ಸುಮಾರು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಬೀಯಿಂಗ್ ಎ ಸ್ಟೂಡೆಂಟು ಇವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಯಾರು ಯಾವ ಕಂಟ್ರಿಗಳಿಗೆ ಕಳಿಸ್ತಾ ಇದ್ದಾರೆ, ಇವ್ರ ಕಡೆಯಿಂದ ಪಾಸ್ ಡಾಕ್ಟರ್ಸ್ ಯಾರಾಗಿದ್ದಾರೆ, ಇದೆಲ್ಲ ಚೆಕ್ ಮಾಡಬೇಕಾಗಿರೋ ಜವಾಬ್ದಾರಿ ಸ್ಟೂಡೆಂಟ್ ಇದ್ದಿದ್ದು. ಸೊ ಅದಕ್ಕೋಸ್ಕರ ಏನೇ ಒಂದು ಮಾಹಿತಿ 17 ಕಂಟ್ರೀಸಲ್ಲಿ ಮೆಡಿಕಲ್ ಎಜುಕೇಷನನ್ನು ಮಾಡ್ತೀವಿ. ಅದು ಕೂಡ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಆಫೀಸಿಗೆ ವಿಸಿಟ್ ಮಾಡಿ. ಬ್ಯಾಂಗ್ಳೂರು, ದಾವಣಗೆರೆ ಮತ್ತು ಗುಲ್ಬರ್ಗಾದಲ್ಲಿ ಬ್ರಾಂಚಸ್ ಇದೆ ನಮ್ಮದು. ನಿಯರ್ ಬೈ ಇರೋರು ಡೈರೆಕ್ಟಾಗಿ ಇವತ್ತೇ ಅಪಾಯಿಂಟ್ಮೆಂಟ್ ಬೇಕಂದರೆ ನಮ್ಮ ನಂಬರ್ ಬರ್ತಾ ಇದೆ, ಕಾಲ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ. ಐ ಕ್ಯಾಚಿಂಗ್ ಅಂತ ಹೇಳಿದ್ರೆ ಡಾಕ್ಟರ್ ಡ್ರೀಮ್ ಸಂಸ್ಥೆ ಬಗ್ಗೆ ಇದು ಬಜೆಟ್ ಫ್ರೆಂಡ್ಲಿ ಅಂತ. ಎಕ್ಸಾಕ್ಟ್ಲಿ. ಸೊ ಆದರೂ ಕೆಲ ವಿದ್ಯಾರ್ಥಿಗಳು 1 ಶಾಟ್ಗೆ 1 ಇನ್ಸ್ಟಾಲ್ಮೆಂಟ್ಗೆ ಕಟ್ಟೋದಕ್ಕೆ ಪರದಾಡ್ತಾರೆ. ಸೊ ಏನು ಆಪ್ಷನ್ಸ್ ಏನು? ಬಜೆಟ್ ಫ್ರೆಂಡ್ಲಿ ಅಂದರೆ ಏನು ರೇಂಜಲ್ಲಿ ಬೀಳುತ್ತೆ, ಯಾವ್ಯಾವ ದೇಶಕ್ಕೆ ವೇರಿ ಆಗುತ್ತಾ ಹೇಗೆ ಅಂತ? ಮ್ಯಾಮ್ ನೋಡಿ, ಫಸ್ಟು ನಮಗೆ 3 ಕಾನ್ಸೆಪ್ಟು, ನಾನು 3 ಪಾಯಿಂಟ್ಸು ಮುಂದಿಟ್ಟು ನನ್ನ ಪೇರೆಂಟ್ಸಿಗೆ ಮಾತಾಡ್ತೀನಿ. ಒಂದು ಬಜೆಟ್. ಫಸ್ಟು ಫಾರಿನ್ಗೆ ಒಂದು ಟ್ರಿಪ್ಪಿಗೆ ಹೋಗಿ ಬರ್ತಾರಂದ್ರೆ ಕೂಡ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತಾರೆ. ಈಗ ಎಜುಕೇಷನ್ನೇ ಇವಾಗ ಫಾರಿನಲ್ಲಿ ಅಂದರೆ ಎಷ್ಟು ಕೋಟಿ ಬೇಕು ಅಂದ್ಬಿಟ್ಟು ಅಲ್ಲೊಂದು ಕಡೆ ಕನ್ಫ್ಯೂಷನ್ಸ್ ಇದೆ. ಫಸ್ಟು ಕನ್ಸರ್ನ್ ಬಂದು ಬಜೆಟ್ಟು. ಯಾವುದೇ ಒಂದು ಮೆಡಿಕಲ್ ಕಾಲೇಜಲ್ಲಿ ನಾವು ಅಡ್ಮಿಷನ್ ಮಾಡ್ತೀವಿ, ನಾವು ಒಂದು ಕಾಂಟ್ರಾಕ್ಟ್ ತೊಗೊತೀವಿ ಅಂದರೆ ಫಸ್ಟ್ ಪಾಯಿಂಟ್ ನಾನು ಇಡೋದು ಏನಂದರೆ, ನನಗೆ 2 ಇನ್ಸ್ಟಾಲ್ಮೆಂಟ್ ಬೇಕಂತೀನಿ ನಾನು.
ಫೀಸ್ ನಿಮ್ಮದು 1 ಲಕ್ಷ ಇದೆಯೋ 3 ಲಕ್ಷ ಇದೆಯೋ 4 ಲಕ್ಷ ಇದೆಯೋ ಡಿಪೆಂಡ್ಸ್ ಆನ್ ದಿ ಬಜೆಟ್. ಸ್ಟೂಡೆಂಟು ಕಾಲೇಜನ್ನು ಚೂಸ್ ಮಾಡ್ತಾರೆ. 2 ಲಕ್ಷ ರೂಪಾಯಿ ಬಜೆಟ್ ಇದೆ ಅಂದರೆ ಮಿನಿಮಮ್ ಸೆಮಿಸ್ಟ್ರಿಗೆ 1 ಲಕ್ಷ ರೂಪಾಯಿ ನಮಗೆ ಬೇಕಂತ ನಾವು ಫಸ್ಟ್ ಕಾಂಟ್ರಾಕ್ಟ್ ಅದೇ ಮಾಡೋದು. ಆ ಒಂದು ಬಜೆಟ್ ವೈಸು ಮಿನಿಮಮ್ ಸೆಮ್ ವೈಸು ಸ್ಟೂಡೆಂಟು 6 ಮಂತ್ಗೆ 1.5 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಕಟ್ಕೊಂಡು ಹೋದರೆ ಮೆಡಿಕಲ್ ಮಾಡ್ಕೋಬೋದು. ಪ್ಲಸ್ಸು ಕ್ವಾಲಿಟಿ ಎಜುಕೇಷನ್, ಕಾಂಪ್ರಮೈಸ್ ಇಲ್ಲ ಮೇಡಮ್. ಈಗ ಎಜುಕೇಷನ್ ಒಳ್ಳೆ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಓದ್ ಬಂದ್ರೇ ಇವರೆಲ್ಲ ನಮ್ಮ ಫ್ಯೂಚರು. ನಾಳೆ ಒಂದು ಇಂಥ ಮೆಡಿಕಲ್ ಕಾಲೇಜಲ್ಲಿ ಓದ್ಕೊಂಬಂದ್ರೆ ನಾಳೆ ನಮಗೆ ಕಷ್ಟ. ಸೊ ಅದಕ್ಕೋಸ್ಕರ ಒಂದು ಕ್ವಾಲಿಟಿ, ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಒಂದು ಒಳ್ಳೆ ಎಕ್ವಿಪ್ಮೆಂಟ್ಸಲ್ಲಿ ಕೆಲಸ ಮಾಡಿ ಬಂದರೆ ನಾಳೆ ನಮ್ಮ ಸ್ಟೇಟಿಗೆ ಒಂದು ಒಳ್ಳೇದಾಗುತ್ತೆ. ಮೂರನೇದು ಏನಂದರೆ ಸೇಫ್ಟಿ ಮೆಜರ್ಸು. 100% ಸೇಫೆಸ್ಟ್ ಪ್ಲೇಸಸ್ ಇರುವಂಥ ಸೇಫೆಸ್ಟ್ ಕಂಟ್ರಿ. ಯಾಕಂದರೆ ಈಗ ಬೆಲಾರಸ್ ನೋಡಿ, ನಿಮಗೆ ಕ್ರೈಮ್ ರೇಟೇ ಇಲ್ಲ, 0% ಕ್ರೈಮ್ ಅಂತ ಹೇಳ್ಬೋದು. ವುಮೆನ್ ಡಾಮಿನೇಟೆಡ್ ಕಂಟ್ರಿ, ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರೋದು. ಸೊ ಅದಕ್ಕೋಸ್ಕರ ವರಿ ಮಾಡದೆ ಬಂದು ವಿದ್ಯಾರ್ಥಿಗಳು ಫಾರಿನ್ಗೆ ಕಳಿಸ್ಬೋದು. 6 ವರ್ಷದ ಕಾಲ ನಮ್ಮದು 100% ಸರ್ವಿಸ್ ನಮ್ಮ ಕಡೆಯಿಂದ ಇರುತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ರಂಜಿತಾ ಅಂತ ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ರಂಜಿತಾ ಅವರೇ ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ ರಂಜಿತಾ, ಹೇಳಿ. ಸರ್, ನಮಗೆ 1 lakh ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ರು. ಅದು 6 ಇಯರ್ಸ್ಗೆ 1 ಇಯರಿಗೆ ಲಾಸ್ಟ್. ಸ್ಕಾಲರ್ಶಿಪ್ ತಗೊಂಡಿದ್ದೀರಾ ನೀವು? ಸ್ಕಾಲರ್ಶಿಪ್ಪು ಅಲ್ಲ, ಎಕ್ಸಾಮ್ ಬರ್ದಿದ್ವಿ, ಅದರಿಂದ 1 lakh ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ರು. ಓಕೆ, ಡಿವೈಡೆಡ್ ಬೈ 5 ಇಯರ್ಗೆ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್. ನೀವು ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಎಕ್ಸಾಮ್ ಅಟೆಂಡ್ ಮಾಡಿದ್ರಾ? ಹಾಂ ಸರ್. ದಾವಣಗೆರೆಯಲ್ಲಿ ಅಟೆಂಡ್ ಮಾಡಿದ್ರಾ? ಹಾಂ ಸರ್. ಓಕೆ, ಆ 1 ಲಕ್ಷ ಸ್ಕಾಲರ್ಶಿಪ್ ಏನು ಮಾಡ್ತೀವಿ ಅಂದರೆ ನಮ್ಮ ಸಂಸ್ಥೆಯಿಂದ ಸ್ಟೂಡೆಂಟ್ಗೆ 20,000 ರೂಪಾಯಿ ಪ್ರತಿ ವರ್ಷ 5 ವರ್ಷಕ್ಕೆ ಡಿವೈಡ್ ಮಾಡಿ ಕೊಡ್ತೀವಿ. ಯಾವ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ತಾವು? ನಾವು ಬಸ್ಕಿ ಸೆಲೆಕ್ಟ್ ಮಾಡಿದ್ವಿ. ಬಸ್ಕಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ನಿಮಗೆ ನಿಯರ್ ಬೈ ಶಿವಮೊಗ್ಗದಿಂದ ಕೂಡ ಸುಮಾರು ವಿದ್ಯಾರ್ಥಿಗಳು ಈ ವರ್ಷ ಹೋಗ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಆಫೀಸ್ ಇದೆ. ಮೋರ್ ಇನ್ಫಾರ್ಮೇಷನ್ಗೆ ಅವರು ಡೈರೆಕ್ಟಾಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ. ಮೇಡಮ್ ಇರ್ತಾರೆ ಮತ್ತು ಅಮಿತ್ ಸರ್ ಇರ್ತಾರೆ. ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದಮ್. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಶಿವ, ಈಗ ಎಕ್ಸಾಮ್ಸನ್ನು ಅಲ್ಲಿ ನೀವು ಕ್ರ್ಯಾಕ್ ಮಾಡ್ತಾ ಇದ್ದಂತಹ ರೀತಿ ಹೇಗೆ? ಇಲ್ಲಿ ಎಕ್ಸಾಮ್ಸ್ ಬರೆಯೋದು ಮತ್ತು ಇಲ್ಲಿ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋದು ತುಂಬ ವ್ಯತ್ಯಾಸ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಹೇಗೆ ಅದನ್ನು ನೀವು ಓವರ್ಕಮ್ ಮಾಡಿದ್ರಿ ಅಂತ? ಆ್ಯಕ್ಚುಲಿ ಅಲ್ಲಿ ಎಕ್ಸಾಮ್ಸ್ ಮೀನ್ಸ್ ಇಟ್ ಈಸ್ ಬೇಸ್ಡ್ ಆನ್ ಟೀಚರ್ ಟು ಸ್ಟೂಡೆಂಟ್. ಇಲ್ಲಾದರೆ ಇಂಡಿಯಾದಲ್ಲಿ ಥಿಯರಿ ಎಕ್ಸಾಮ್ಸು ಆ ಥರ. ಅಲ್ಲಿ ಓನ್ಲಿ ವೈವಾ ಮೀನ್ಸ್ ವಿತ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅಲ್ಲಿ ಎಕ್ಸಾಮ್ಸ್. ಮತ್ತು ಇಲ್ಲಿ ಬಂದು ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಅದ್ರ ಹೆಸರು FMG ಅಂತ. ಅದು ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಅಂತ ಹೇಳ್ತಾರೆ. ಅದು ನಮಗೆ ಸೋರ್ಸಸ್ಸು ಸಿಕ್ಕಿದ್ವು. ಮೀನ್ಸ್ ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮಿಂದ ಕರೆಸಿ ಅದನ್ನು ಓದಿದ್ದಕ್ಕೆ ಮೀನ್ಸ್ ಎಫರ್ಟ್ ಹಾಕಿದ್ವಿ. ಲಾಸ್ಟ್ ಈಗ 4th 5th ಇಯರ್ ಮಟ್ಟ ನಮಗೆ ಅಷ್ಟೇನು ಇದು ಈಸಿ ಇರುತ್ತೆ ಹಂಗೆ ಅನಿಸ್ತಿತ್ತು. ಬಟ್ ಆಮೇಲೆ ನಮ್ಮ ಸೀನಿಯರ್ ಗೈಡೆನ್ಸಿಂದ ಅದು ಅವರೆಲ್ಲ ಹೇಳಿದಕ್ಕೆ ನಾವು ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ತೊಗೊಂಡು ಲಾಸ್ಟ್ ಒನ್ ಇಯರಿಂದ ಸೀರಿಯಸ್ ಆಗಿ ಓದಿದ್ದಕ್ಕೆ ಈಗ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ. ಓಕೆ ಗಗನ, ಈಗ ತುಂಬ ಜನ ಟಿವಿ ನೋಡ್ತಾ ಇರ್ತಾರೆ, ನೀಟ್ ಆಸ್ಪಿರೆಂಟ್ಸು, ಡಾಕ್ಟರ್ ಆಗಬೇಕು ಅನ್ನುವಂತಹ ಆಸ್ಪಿರೆಂಟ್ಸು. ಸೊ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯನ್ನು ಯಾಕೆ ಚೂಸ್ ಮಾಡಬೇಕು ಓವರ್ ಅಬೋವ್ ಅಂತ? ಅಂದರೆ ಬೇರೆ ಸಂಸ್ಥೆಗಳು ಆಫರ್ ಮಾಡ್ತಾ ಇರ್ತವೆ ಇಂಥದ್ದೇ ಸಿಮಿಲರ್ ವಿಚಾರನ, ಬಟ್ ಇದನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಡಾಕ್ಟರ್ ಡ್ರೀಮ್ಸ್ ಯಾಕೆ ಅಂದರೆ ಲೈಕ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ಅವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನಿಮ್ಗೆ ಏನೇ ಡಿಫಿಕಲ್ಟೀಸ್ ಬರಲಿ, ನೀವು ಯಾವುದೇ ಸಿಚುವೇಶನ್ ಇರಲಿ, ನೀವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ, ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ಐ ಥಿಂಕ್ ಡಾಕ್ಟರ್ ಡ್ರೀಮ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ನೀವು ಚೂಸ್ ಮಾಡ್ಕೊಳೋದಿದ್ರೆ ಐ ಗೋ ಫಾರ್ ಡಾಕ್ಟರ್ ಡ್ರೀಮ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ತಾ ಇದ್ರಿ ಸ್ಪಾಟ್ ಅಡ್ಮಿಷನ್ಸ್ಗೂ ಅವಕಾಶ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಇನ್ನಷ್ಟು ಬ್ರೀಫ್ ಮಾಡ್ತಾ ಬೇರೆ ಸಂಸ್ಥೆಗಳಿಗೂ ನಿಮ್ಮ ಸಂಸ್ಥೆಗೂ ಏನು ವ್ಯತ್ಯಾಸನ ಜನರ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀರಿ? ಮ್ಯಾಮ್ ನೋಡಿ, ಈಗ 14 ಇಯರು ಒಂದೇ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ ಅಂದರೆ ಇದೊಂದು ನಮ್ಮ ಸಕ್ಸಸ್ಸು. ಈ ಥರ ಒಂದು ಬ್ರಿಲಿಯಂಟ್ ಸ್ಟೂಡೆಂಟ್ ನಮ್ಮ ಸ್ಟೇಟಿಗೆ ಕೊಡ್ತಾರೆ, ಇದೊಂದು ನಮಗೊಂದು ಪ್ರೌಡ್ ಮೂಮೆಂಟು. ಯಾಕಂದ್ರೆ ವಿತ್ ರಿಸಲ್ಟ್ ನಾವು ಮಾತಾಡ್ತಾ ಇರೋದು. ಇಟ್ ಇಸ್ ನಾಟ್ ಲೈಕ್ ಈಗ ಯಾವುದೋ ಒಂದು ಸ್ಟೂಡೆಂಟ್ ಕರ್ಕೊಂಬಂದು ಕೂರ್ಸ್ಕೊಂಡು ಮಾತಾಡ್ಸೋಕ್ಕಾಗಲ್ಲ. ವೇರ್ ವಿ ಹ್ಯಾವ್ ಪುಟ್ ಆರ್ ಎಫರ್ಟ್. ಆ ಟೈಮಲ್ಲಿ 6 ವರ್ಷ ಮುಂಚೆ ಇವರಿಗೆ ಒಂದು ಒಳ್ಳೆ ಕಾಲೇಜು, ಇವರು ಇದೇ ಕಾಲೇಜ್ಗೆ ಹೋದರೆ ಇವರು ಕೇಪಬಲ್ ಇದ್ದಾರಪ್ಪ ಈ ಕಾಲೇಜಲ್ಲಿ ಓದೋಕ್ಕೆ, ಆ ಬಜೆಟ್ ಇವ್ರಿಗೆ ಮ್ಯಾಚ್ ಆಗ್ತಿದೆ, ಇದೆಲ್ಲ ನಾವು ಒಂದು ಫಿಲ್ಟ್ರಿ ಮಾಡಿ ಒಂದು ಒಳ್ಳೆ ದಾರಿಯನ್ನು ತೋರಿಸಿದ್ದೀವಿ. ಆ ಒಳ್ಳೆ ದಾರಿ ತೋರಿಸಿದ್ಮೇಲೆ ಇವತ್ತು ಆ್ಯಸ್ ಎ ಒಂದು ಸ್ಟೂಡೆಂಟು ಹೋಗಿ ಇವತ್ತು ಆ್ಯಸ್ ಎ ಡಾಕ್ಟ್ರಾಗಿ ಬಂದು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಅಂದರೆ ಇದಕ್ಕಿಂತ ಹ್ಯಾಪಿ ಮೂಮೆಂಟ್ ಏನಿರುತ್ತೆ? ಕರೆಕ್ಟ್. ಇನ್ನೊಂದು ಏನಂದರೆ ಇವಾಗ 14 ಇಯರಿಂದ ಈ ಸರ್ವಿಸ್ ನಾನು ಸಕ್ಸಸ್ ಆಗಿ ಮಾಡಿದ್ದೀನಿ. ಇವಾಗ
ಕಂಪ್ಯಾರಿಸನ್ ಅಂತ ನಾನು ಮಾತಾಡಬೇಕಾದ್ರೆ ಸ್ಟೂಡೆಂಟ್ ಈಗ ಸುಮಾರು ರಾಂಗ್ ಕಮಿಟ್ಮೆಂಟ್ಸ್ಗಳು ಸುಮಾರು ನಡೆಯುತ್ತೆ. ಹೇಳ್ತಾರೆ ಅಡ್ಮಿಷನು, ಡಾಕ್ಯುಮೆಂಟು, ಅದು ಇದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ನಾವು 15 ವರ್ಷದಿಂದ ಇದ್ದೀವಿ ಅಂದ್ಬಿಟ್ಟು. ಯಾಕಂದ್ರೆ ಅವ್ರ ಬಗ್ಗೆ ರಿಸರ್ಚ್ ಮಾಡೋ ಜವಾಬ್ದಾರಿ ನಾನು ಸ್ಟೂಡೆಂಟ್ ಮೇಲೇ ಬಿಡ್ತೀನಿ. ಯಾವ ಪೋಷಕರಿಗೂ ಇದು ಇಷ್ಟೊಂದು ಟೈಮ್ ಇರಲ್ಲ. ವಿದ್ಯಾರ್ಥಿಗಳಿಗೆ ಏನಂದ್ರೆ ಇವರು ಅದ್ರ ಬಗ್ಗೆ ಅವರು ಒಂದು ರಿಸರ್ಚ್ ಮಾಡಬೇಕು, ಎಷ್ಟು ವರ್ಷದಿಂದ ಕಳಿಸ್ತಾ ಇದ್ದಾರೆ ಏನಿಗೆ. ಇನ್ನೊಂದು ಒಂದು ಬ್ಯಾಡ್ ಒಂದು ಇದು ಏನು ನಡೀತಿದೆ ಅಂದರೆ ಸ್ಪೆಷಲಿ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮ ಹತ್ರ 4 ಇಯರ್ 5th ಇಯರ್ ಓದ್ತಿರ್ತಾರೆ. ಅವ್ರ ಮುಖಾಂತರ ಮಾತಾಡ್ಕೊಂಡು ನಾವೇ ರೆಫರೆನ್ಸಸ್ಸನ್ನು ಕೊಟ್ಟಿರ್ತೀವಿ. ಅವರು ನಮಗೆ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸುಮಾರು ಪ್ರಾಬ್ಲಮ್ಗಳಾಗಿ ಇಂಡಿಯಾಗೆ ವಾಪಸ್ ಬಂದಿದ್ದಾರೆ ಸ್ಟೂಡೆಂಟು. ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು 20-30 ಸಾವಿರ ರೂಪಾಯಿ ಹೆಚ್ಚು ಕಡಿಮೆಗೆ ಕಳಿಸಿ ಸುಮಾರು ಪ್ರಾಬ್ಲಮ್ಗಳು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಡಾಕ್ಟರ್ ಡ್ರೀಮ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಮುಬಾರಕ್ ಅವರೇ, ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ವಿಸ್ತೃತವಾಗಿ ಮಾಹಿತಿನ ವೀಕ್ಷಕರಿಗೆ ಕೊಟ್ರಿ. ಧನ್ಯವಾದಗಳು ನಿಮ್ಮ 3 ಜನಕ್ಕೆ. ರೈಟ್ ವೀಕ್ಷಕರೇ, ಇನ್ನು ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆನ ನೀವು ಕೂಡ ಸಂಪರ್ಕ ಮಾಡ್ಬೋದು. ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಹಾಗೂ ಅಡ್ರೆಸ್ ಪ್ಲೇಟನ್ನು ನೀವು ಗಮನಿಸಬಹುದು. ಸೊ 619 2nd floor 80 feet road, ಕೋರಮಂಗಲ 6th block, ಸೋನಿ ವರ್ಲ್ಡ್ ಸಿಗ್ನಲ್ ಹತ್ರ, ಬ್ಯಾಂಗ್ಳೂರು 560095. ವೀಕ್ಷಕರೇ, ಇನ್ನು ಮುಂದಿನ ವಾರ ಭಾನುವಾರ ಕೂಡ ಇದೇ ಸಮಯಕ್ಕೆ ಡಾಕ್ಟರ್ ಡ್ರೀಮ್ಸ್ ಮೂಲಕ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಪಬ್ಲಿಕ್.